ಯಾಕೆಂದರೆ ಭಾಳ ಮುಖ್ಯವಾದಂಥ ವಿಷಯ ಮತ್ತು ಅದರ ಬಗ್ಗೆ ಗಂಭೀರ ಚರ್ಚೆ ಆಗಬೇಕು. ಅದಕ್ಕೆ ನಾವು ಕೂಡ ಎಲ್ಲ ಉತ್ತರ ಕೊಡೋದಕ್ಕೆ ನಾವು ತಯಾರಾಗಿದ್ದೇವೆ. ಮತ್ತು ಇದು ರಾಜ್ಯದ ಒಂದು ಆರೋಗ್ಯದ ಒಂದು ವಿಷಯ ಆಗಿರೋದ್ರಿಂದ ಎಲ್ಲರೂ ಕೂಡ ಭಾಗವಹಿಸಬೇಕು ಮತ್ತು ಒಳ್ಳೆ ಚರ್ಚೆ ಆಗಬೇಕು ನಾನು ಕೂಡ ಬಯಸ್ತೀನಿ. ನೋಡಿ, ಅದೆಲ್ಲ ಈ ರೀತಿ ರಾಜಕಾರಣ ಮಾಡಬಾರ್ದು. ಯಾಕೆ ಅಂತ ಹೇಳಿದ್ರೆ ಈ ರಾಜ್ಯದಲ್ಲಿ ಯಾರು ಕೂಡ ಸಾಯೋದೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಅದರಲ್ಲಿ ಏನಾದರೂ ಅಸಹಜವಾದಂಥ ರೀತಿಯಲ್ಲಿ ಯಾರಾದರೂ ತೀರ್ಕೊಂಡಿದ್ದಾರಾ ಅಥವಾ ಬೇರೆ ಬೇರೆ ಕಾರಣಗಳಿಂದ ವೈಫಲ್ಯಗಳು ತೀರ್ಕೊಂಡು ಅದನ್ನು ನೋಡಬೇಕು ಹೊರತು ಯಾವುದೋ ಡೇಟಾ ತೊಗೊಂಡ್ಬಿಟ್ಟು 300 ಜನ ತೀರ್ಕೊಂಡಿದೆ ಅಂತ ಹೇಳಿದ್ರೆ ಅದು ನಮ್ಮ ಆಸ್ಪತ್ರೆಗಳಲ್ಲಿ ಜನ ತೀರ್ಕೊಳ್ತಾರೆ. ಈಗ ಅನೇಕ ಜನರಿಗೆ ಗುಣಪಡಿಸೋಕೆ ಆಗೋದಿಲ್ಲ, ವೈದ್ಯಕೀಯ ಕಾರಣಗಳಿರ್ತದೆ. ಆ ಕಾರಣಗಳಿಂದ ಆಗಿರ್ತದೆ ಹೊರತು ಅದು ನಿರ್ಲಕ್ಷ್ಯದಿಂದ ಆಗಿದ್ದರೆ ಅದರ ಬಗ್ಗೆ ಮಾತಾಡಬೇಕು. ಅದರಿಂದ ಬೆಳಗಾವಿಯಲ್ಲಿ ಅವ್ರು ಹೇಳ್ತಾ ಇರುವಂಥ ನಂಬರ್ ಸೇರಿ ನಾನು ವಿಚಾರಿಸಿದೆ, ಅದು ಆಸ್ಪತ್ರೆಯಲ್ಲಿ ಯಾವುದೇ ರೀತಿಯ ಬೇರೆ ಲೋಪಗಳಿಂದ ತೀರೋಬೇಕಾಗೋದು ಏನಲ್ಲ ಅಂತ ಅವ್ರು ಹೇಳ್ತಾರೆ. ಅಂತ ಹೇಳಿದ್ರೆ ವಿಚಾರಣೆ ಮಾಡ್ಬೋದು, ಒಳ್ಳೆಯದೇ. ಯಾಕಂದರೆ ಎಲ್ಲೆಲ್ಲಿ ನಮ್ಮ ಸಿಸ್ಟಮ್ಮು 100% ಸರಿ ಇದೆ ಅಂತ ಯಾರು ಹೇಳೋಕ್ಕಾಗೋದಿಲ್ಲ. ಈಗ ನಾವು ಇನ್ನೂ ಅದನ್ನು ಕಮ್ಮಿ ಮಾಡೋದಕ್ಕೆ ಏನು ಪ್ರಯತ್ನಗಳು ಮಾಡ್ಬೋದು, ಇನ್ನೂ ಗುಣಮಟ್ಟದ ಒಂದು ವೈದ್ಯಕೀಯ ವ್ಯವಸ್ಥೆಗಳನ್ನು ನೀಡುವಂಥದ್ದಕ್ಕೆ ಇನ್ನೇನೇನು ಮಾಡ್ಬೋದು, ಅದ್ರ ಬಗ್ಗೆಯೂ ಕೂಡ ಗಮನ ಕೊಡೋಣ. ಆದ್ದರಿಂದ ಇದ್ರ ಬಗ್ಗೆ ಖಂಡಿತವಾಗಿಯೂ ಎಷ್ಟು ನಾವು ಚರ್ಚೆ ಮಾಡಿ ಎಷ್ಟು ಇದ್ರ ಬಗ್ಗೆ ಒಳ್ಳೆ ತೀರ್ಮಾನ ತೊಗೊಳ್ತೀವಿ ಅಷ್ಟು ಒಳ್ಳೆಯದಿದೆ.